ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಸೊ ನಾನು ಮೊದಲಿಗೆ ಒಂದು 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಅದರ ಜೊತೆಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಹಾಕ್ಕೊತಿರೋದು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಲೈಕ್ ಒಂದು 2ರಿಂದ 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಅದರ ಜೊತೆಗೆ ನೀವು ನೋಡ್ತಿರೋ ಹಾಗೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, 1 ಫುಲ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಹಾಗೆ ಒಂದು 5 to 6 ಅಷ್ಟು ಹಸಿಮೆಣಸಿನ್ಕಾಯಿ ಉದ್ದುದಾನೆ ಇರಲಿ. ಸೊ ಫ್ರೈ ಮಾಡ್ತಾ ಬನ್ನಿ. ಸೊ ಇದು ಆಗಿದ ನಂತರ ನೀವು ನೋಡ್ತಿರ್ಬೋದು, ನಾನು ಇನ್ನೊಂದು ಸಲ ಬಾಣಲಿನಲ್ಲಿ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು, ಇವಾಗ ಏನು ನಾನು ಫಸ್ಟ್ ಬೇಯಿಸ್ಕೊಂಡೆ ಅಲ್ವಾ, ಅದನ್ನು ಮಿಕ್ಸರಲ್ಲಿ ಮಾಡಿಕೊಂಡು ಆ ಮಿಕ್ಸ್ಚರ್ನ ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಚಿಕನ್ನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, 3 ವಿಸಿಲ್ಸ್ ಬರೋವಷ್ಟು ಸಾಲ್ಟ್ ಎಲ್ಲ ಹಾಕಿ. ಇವಾಗ ಅದನ್ನು ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಹೀಗೆ. ಸೊ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈಗ, ಏನಕ್ಕಂದರೆ ಇವಾಗ ಚಿಕನ್ ಕೂಡ ಆಲ್ರೆಡಿ ಚೆನ್ನಾಗಿ ಬೇಯಿದೆ ಅಲ್ವಾ. ಇದಾಗಿದ ನಂತರ ಇದಕ್ಕೆ ಒಂದು 2ರಿಂದ 2.5 ಅಷ್ಟು ಟೊಮ್ಯಾಟೊ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹದ್ದು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಿದ್ದೀನಿ. ಅದರ ಜೊತೆಗೆ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡರ್. ಇದಕ್ಕೆ ಸ್ವಲ್ಪ ಇನ್ನು ನಿಮಗೇನಾದರೂ ಚಿಲ್ಲಿ ಪೌಡರ್ ಅಥವಾ ಗರಂ ಮಸಾಲ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಇನ್ನು ಸ್ವಲ್ಪ ಅಡಿಷ್ನಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೋತಿದ್ದೀನಿ ಇದ್ರ ಜೊತೆಗೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಿ. ಇದಕ್ಕೇನೆಂದರೆ ನೀವು ಎಲ್ಲ ತರಹದ ಪೌಡ್ರ್ ಕೂಡ ಹಾಕಿ ಮಾಡುವಂತಹದ್ದು, ಲೈಕ್ ಗರಂ ಮಸಾಲ, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹೀಗೆಲ್ಲ. ಸೊ ಅಷ್ಟೇ ನೋಡಿ, ಇದೆಲ್ಲ ಈ ಥರ ಬಂದಿರುತ್ತೆ. ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಬಿರಿಯಾನಿ ಜೊತೆ ಹಾಕ್ಕೊಂಡು ತಿಂದೆ. ಸೂಪರಾಗಿತ್ತು ಮಾತ್ರ ಟೇಸ್ಟು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.